ನಮ್ ಚಿರುಗೆಲ್ಲ ಹೊಡಂಗಿಲ್ಲ. ನಮ್ ಚಿರುಗೆಲ್ಲ ಹೊಡಂಗಿಲ್ಲಮ್ಮ. ನಾವು ಪ್ರೊಡಕ್ಷನ್, ನಮ್ ಚಿರುಗೆ ನಾವು ಪ್ರೊಡಕ್ಷನ್, ಫುಲ್ ಪ್ರೊಡಕ್ಷನ್ ಆಗಿದ್ದು 10K. ಫೈನಲಿ 5 months ಆದ್ಮೇಲೆ 20K ಆಗಿದೆ. ಅವನು ಒಬ್ನೇ ನಿಂತ್ಕೊಂಡ್ ಮಾಡೋ 20K ಅಂತ ಹೇಳಿದ್ದೆ. ಸೊ ತುಂಬಾ ಜನದ ಒಂದು ಪ್ರಶ್ನೆ ಇತ್ತು, ಯಾಕೆ ಸುವ ಜೊತೆ ವಿಡಿಯೋ ಮಾಡ್ತಿಲ್ಲ. 20K ಸೆಲೆಬ್ರೇಷನ್, 20K ಕಂಪ್ಲೀಟ್ ಆಗಿದೆ. ಎಷ್ಟು ತಿಂಗಳು? 5 ತಿಂಗಳು. ಡಿಸೆಂಬರ್ ಅಲ್ಲೋ ಜಾನ್ವರಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವಾಗ ನಾನು ಅಟ್ ಪ್ರೆಸೆಂಟ್ ಕಾರಲ್ಲಿ ಇದ್ದೀನಿ. ಕಾರಲ್ಲಿ ಕುತ್ಕೊಂಡು ಬೇಕರಿ ಮುಂದೆ ಇದ್ದೀನಿ. ಸುವೆಲ್ಗೆ ಕೇಕ್ ತೊಳಕ್ ಹೋಗ್ಬೇಕು. ನನ್ನ ಲೆಫ್ಟ್ ಸೈಡ್ ಅಲ್ಲಿ ಬವಿತಾ ಇದ್ದಾಳೆ. ಈಗ ತಾನೇ ಬ್ಲಾಗ್ ಎಂಡ್ ಮಾಡಿದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ರಿವ್ಯೂ ರೆಸ್ಪಾನ್ಸ್ ಎಲ್ಲ ಕೇಳಿರಂತೆ. ಅಂಡ್ ನನ್ನ ಜೊತೆಗೆ ನಿಮ್ಮ ಮೆಚ್ಚಿನ ಚಿರಂತ್ ಹಾಗೂ ಬವಿತಾ ಇಬ್ರು ಕೂಡ ಇದ್ದಾರೆ. ಇವಾಗ ಹೋಗ್ಬಿಟ್ಟು ಕೇಕ್ ತಗೋಬೇಕು. 1 kg ಕೇಕ್ ತಗೊಂಡು ಸುವೆಲ್ 20K ಸೆಲೆಬ್ರೇಷನ್ ಆಗಿದೆ. ಸಿಕ್ಕಾಪಟ್ಟೆ. ಅಯ್ಯೋ ಅಯ್ಯೋ, ಮನೆಗೆ ಹೋಗಿ ಮೊಸರನ್ನ ತಿನ್ನಂತೆ ಬಿಡು. ಮನೆಗೆ ಹೋಗಿ ಮೊಸರನ್ನ ಅಷ್ಟೇ. ಸೊ ಸುವೆಲ್ದು 20K ಆಗುತ್ತೆ. ಕಷ್ಟಪಟ್ಟು ಮಾಡಿದಾನೆ, ಒಬ್ನೇ ಮಾಡ್ತಿದ್ದಾನೆ. ನನಗದ್ ಖುಷಿ ಇದೆ. ಅವನು ಒಬ್ನೇ ಮಾಡೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಕಂಗ್ರಾಟ್ಸ್ ಮಾಡೋಣ. ಅವ್ನು ಬರ್ಲಿ, ಅವನು ಫಸ್ಟ್ ನಮ್ಮ ಮನೆಗೆ ಬರ್ಲಿ. ಅವನು ಇವಾಗ 7 ಗಂಟೆ 7:30 8 ಗಂಟೆಗೆ ಬರ್ತೀನಿ ಅಂತ ಹೇಳಿದಾನೆ. ಇವಾಗ ಹೋಗಿ 1 kg ಕೇಕ್ ತಗೋಣ. ಕಾರಲ್ಲಿ ಇಬ್ರು ಬಿಟ್ಟು ಬಂದಿದ್ದೀನಿ. ಅಲ್ಲೂ ಕಿತ್ತಾಡ್ತಾ ಕೂತವ್ರೆ. ಏನ್ ಮಾರಾಯೋ, ಏನ್ ಅಣ್ಣ ತಂದಿದ್ರು, ಬರೀ ಕಿತ್ತಾಡೋದೆ. ಗೈಸ್ ಇಲ್ಲಿ ವೆರೈಟಿ ಇದೆ. ಯಾವ್ ತಗೊಳ್ಳೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಇದೊಂದು ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ಟೇಸ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಇದೇ ಕೊಟ್ಬಿಡೋಣ. ಇದು ಹೀಗೆ ಹೋದ್ಸಲಿ ನಂದು 200K ಆದಾಗ ಸರಿಯಾಗಿ ಸ್ನೋ ಸ್ಪ್ರೇ ಬಿಟ್ಟಿದ್ದ. ಇವಾಗ ನಾವು 4 ಸ್ನೋ ಸ್ಪ್ರೇ ತಗೊಂಡು ಇವತ್ತು ಹೋದ್ಸಲಿ ನನಗೆ ಸ್ನಾನ ಮಾಡಿಸಿದ್ದ. ಈ ಸಲ ಅವನಿಗೆ ಸ್ನಾನ ಮಾಡಿಸ್ತೀನಿ. ಈ ಸಲ ನಮ್ಮ ಫ್ಯಾಮಿಲಿ, ಬವಿತಾ ಫ್ಯಾಮಿಲಿ, 2 ಫ್ಯಾಮಿಲಿ ಕಡೆಯಿಂದ ಅವನಿಗೆ ಕೇಕ್ ಕಟಿಂಗ್ ಹಾಗೆ ಸ್ನೋ ಸ್ಪ್ರೇ. ಲೆಟ್ಸ್ ಗೋ. ಕೇಕು ಮತ್ತೆ ಸ್ನೋ ಸ್ಪ್ರೇ ಇಲ್ಲಿ ತಗೊಂಡಾಯ್ತು. ಸ್ನೋ ಸ್ಪ್ರೇ ಏನಿದ್ರು ನನಗೂ ಚಿರಂತಗೂ, ನನಗೆ 2 ಅವನಿಗೊಂದು. ಕ್ಯಾ ಬೋಲ ರೇ ತು? ನನಗೂ ಅವನಿಗೆ ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ ಇಲ್ಲ? ನನಗೂ ನನ್ನ ಅಲ್ಲ, ನಾನು ಅವನಿಗೆ ತಂಗಿ ಇಲ್ಲ. ಇದೇನಾರ ಇವ್ರ ಅಮ್ಮ ಕೇಳಿಸ್ಕೊಂಡ್ಬಿಟ್ರೆ ಮುಗಿತು. ಸಹಜ 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 ಇದೆಲ್ಲ. ಅಣ್ಣ ತಂಗಿದ್ರ ಅಂದ್ಮೇಲೆ ಇವೆಲ್ಲ ಇಲ್ದಲೇ ಇರುತ್ತಾ? ಯಾ ಮನೆಗೆ ಹೊಟ್ಟಿದೀವಿ. ಲೆಟ್ಸ್ ಗೋ ಮನೆಗೆ. ಇವಾಗ ಫುಲ್ ಮೇಲೆ ಹೋಗ್ಬಿಟ್ಟು ಓಡೋಣ. ಓಡೋಣ ಫುಲ್. ಆಂಟಿ ಏನಾಯ್ತು ಗೊತ್ತಾ ಆಂಟಿ, ಹಿಂಗೆಲ್ಲ ಆಗ್ಬಾರ್ದಿತ್ತು ಅಂತ ಜೋರಾಗೋಣ. ಬಾರ ಬಜ್ಜಿ ಆಯ್ತು, ರೆಡಿನೇ ಇದು. ಅಮ್ಮ 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 ಅಮ್ಮ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಯ್ಯಯ್ಯೋ 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 ಅಯ್ಯಯ್ಯೋ. ಅವನಿಗೆ ಯಾಕೆ ಬಟ್ಟೆ ಕೊಡಿಸ್ತಾ? ಗೈಸ್ ಹೇಳಿಲ್ವಾ ಮನೆಗ್ ಬಂದಿ ಅಷ್ಟೇ ಹೇಳ್ತಾಳಂತ. ಅತ್ತೇ ಬಿಟ್ರು. ಇರು ಸಮಾಧಾನ. ಅಮ್ಮ ಇರ್ಮ ಏನ್ ಹೇಳ್ತಾಳೆ ನಮ್ಮ ಮಗುನೇ ಏನಿದು, ಏನ್ ಮಾಡ್ದೆ? ಮಮ್ಮಿ ಪಿಜ್ಜಾ ತಿಂದ್ರಿ, ಡಾಮಿನೋಸ್ ಅಲ್ಲ KFC ತಿಂದ್ರಿ. ಹೇಳ್ತಾನ ಅಮ್ಮ ಹಿಂಗ್ ಹೇಳ್ತಾರಂತ. ಬರೀ ಇಂತದೆಯಾ? ನಾವು ಜೈ ಐಸ್ ಕ್ರೀಮ್ ತಿನ್ಲು. ಐಸ್ ಕ್ರೀಮ್
ಅದು ಏನ್ ಗೊತ್ತಾ ಗೈಸ್, ಇವಳು ಅಳ್ತಿರ್ಲಿಲ್ಲ, ಎಲ್ರು ನೋಡ್ಬಿಟ್ಟು ಜಾಸ್ತಿ ಅಳ್ತಾಳೆ. ಆಗ್ಲೇ ಖುಷಿಯಿಂದ ಬಂದ್ಲು, ಲೀಚಿ ಎಲ್ಲ ಬೇಕು ಅಂತ ಹೇಳಿದ್ಲು, ರೀತಿ ತಿಂದ್ಲು. ಹೇಳ್ತಾಳ ನಿಮ್ ಮುಂದೆ ಏನ್ ಹೇಳ್ತಾಳ, ನೀವು ಆಡ್ಕೊಂತ ಇದೀರ ಅವಳು. ಕ್ರೇಜಿ ಕ್ರೇಜಿ. ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ. ಹೆಂಗೆ ನಾನಲ್ಲಕ್ಕ ನಿಮ್ ಮಗ ಮಾಡಿರೋದು, ನಂದಕ್ಕೂ ಇದಕ್ಕೂ ಸಂಬಂಧ ಕೇಳ. ನಮ್ ಚಿರುಗೆಲ್ಲ ಹೊಡಂಗಿಲ್ಲ, ನಮ್ ಚಿರುಗೆಲ್ಲ ಹೊಡಂಗಿಲ್ಲಮ್ಮ. ನಾವು ಪ್ರೊಟೆಕ್ಷನ್, ನಮ್ ಚಿರುಗೆ ನಾವು ಪ್ರೊಟೆಕ್ಷನ್, ಫುಲ್ ಪ್ರೊಟೆಕ್ಷನ್. ಏನ್ ಖುಷಿ ಅಲ್ಲ ಅಮ್ಮ, ನಾನು ಹೇಳ್ದೆ ಚಿರುಗೆ ಹಿಂಗೆಲ್ಲ ಮಾಡ್ಬೇಡ ಕಣೋ ಅಂತ. ಎಲ್ಲ ನೋಡಿ ಹಿಂಗೆ ಮಾಡಿರೋದ ಅವನು. ಅಮ್ಮ ಇದು ಅಕ್ಕ, ಇದು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಕ್ಕ, ಎಲ್ಲ ಮಾಡೋದು. ಅಪ್ಪ ಈ ಕಡೆ ಬರಪ್ಪ, ಈ ಕಡೆ ಬಾ. ನಾವೇನು ಮಾಡಿಲ್ಲ, ಎಲ್ಲ ಅವನೇ ಮಾಡಿರೋದು. ಅಯ್ಯೋ ಏನೇನೋ ತಿಂದಾಕ ಅಕ್ಕ, ಅಪ್ಪ ದೇವ್ರೆ, ಅಂಗುಸ್ಕೊಂಡ್ ಎಲ್ಲ ತಿಂದ ಅಪ್ಪ. ಇನ್ನೂ ನಿಲ್ಸಿಲ್ಲ ಗೈಸ್ ಅವಳು ಹತ್ತಿರೋದು. A few moments later. ಲೀಚೆ ಹೋಗೈತು ಹಾಗೆ. ಏನಿಲ್ಲ. ಥ್ಯಾಂಕ್ ಯು ಅಕ್ಕ. ಸುದೀಪ್ ನೋಡ್ತಾ ಅವನೇ ಓಡ್ ಬರ್ತಾನೆ. ಕಂಗ್ರಾಟ್ಸ್ ಹೇಳೋಣ. ಇಲ್ಲಿ ಕೈ ಕೊಡು. ಥ್ಯಾಂಕ್ ಯು ಕೊಡು. ಓ ನೋ ಕೈ ಕೊಡೋಣ. ಪ್ಲಾನ್ಸ್ ಏನಂತ ನೋ ಕೈ ಎತ್ಕೊಂಡು ಹೋಗ್ಬಿಟ್ಟು ನಾನೇ ಹೊಡೆದ್ಬಿಡ ಪುಸ್ಕಂತ. ನಾನೇ ಹೋಗ್ಬಿಟ್ಟು ಪುಸ್ಕಂತ ಹೊಡೆದ್ಬಿಡ. ನನ್ನ ತೋರ್ಸಲ್ಲ. ನನಗೂ ಇದಕ್ಕೂ ಸಂಬಂಧ. ನಾನು ಬೆಕ್ಕು. ನಾನು ಹೇಳಿಲ್ವಾ ಗಾಯ್ಸ್, ಚಿರಂತು ಬಬಿತಾ ಸುದೀಪ್ 3 ಜನ ಪ್ಲಾನ್ ಹಾಕೊಂಡಿರ್ತಾರೆ. ನನ್ನ ತೋರಿಸ್ತಲ್ಲ, ಇನ್ಯಾರಿಗೋ ತೋರಿಸ್ತೇನೆ. ನಿನ್ ರಾಸ್ಕಲ್. ಏ ಬುಜೆ, ಅದು ಸುದೀಪ್ ಅಣ್ಣ ದಿಕ್ಕ ಸ್ಪ್ರೇ. ನಮ್ದು ಸ್ಪ್ರೇ ವೇಸ್ಟ್ ಮಾಡ್ಬೋದು. ನನ್ನ ಹತ್ರ ಸ್ಪ್ರೇನೇ ಇಲ್ಲ ಅಣ್ಣ. ಗೈಸ್ ಫೈನಲಿ ನಮ್ಮ ಸುವೆಲ್ದು ಕಷ್ಟಪಟ್ಟು ಮಾತಾಡಕ್ಕೆ ಬಿಡೋದು. ಬಿಡ. A few moments later. ಗೈಸ್ ನಾವೆಲ್ಲ ಸುವೆಲ್ಗಳೇನ ಅಂತ ಬಂದ್ರೆ ಎಲ್ಲ ಬಡವರ ರಾಸ್ ಅಮ್ಮ ನಿಂದೆಲ್ಲ. ಏ ಬ್ರೋ, ಚಿನ್ನ ಪ್ಲೀಸ್ ಸರೆಂಡರ್ ಅಮ್ಮ ಈಗ. ಏಯ್ ಅಮ್ಮ ಇರಮ್ಮ, ಹೊಡಿಬೇಡ. ನಿಂಗೆ ಯಾರಮ್ಮ ಕೊಟ್ಟಿದ್ದು? ಕೊಡಮ್ಮ ಇಲ್ಲಿ. ಕೊಡು, ನಾನು ಹೊಡೆದಿಲ್ಲ. ಕೊಡಮ್ಮ, ಕೊಡ. ಆಯ್ತು ನಿಮಿಷ, ಹೊಡಿಬೇಡ. ಕೊಡು. ಅಮ್ಮ ಕೊಡಮ್ಮ. ಸ್ಪ್ರೇ ಹಾಕಿದ್ರೆ ಅದು ಉದ್ರೋಗುತ್ತೆ. ಕೇಕ್ ಎಲ್ಲ ಹೊಡಿಬೇಡ್ರಿ, ಕೇಕ್ ತಿನ್ನೋದದು. ಅಂಕಲ್ ನಾವೇನ್ ಅಂಕಲ್ ಮಾಡ್ತೀರಿ ಇವಾಗ? ಬರೀ ಕೇಕ್, ಅದಕ್ಕೆ ಅವಳು ನಗಿಯಕ್ ಬರ್ದಿರೋ ನಗೀತವಳು ಅವಳು ಬುಜ್ಜಿ. ಗೈಸ್ ಫೈನಲಿ ಸುವೆಲ್ದು 20K ಸೆಲೆಬ್ರೇಷನ್, 20K ಕಂಪ್ಲೀಟ್ ಆಗಿದೆ. ಎಷ್ಟು ಸುವೆಲ್? 5 ತಿಂಗಳು. ಡಿಸೆಂಬರ್ ಅಲ್ಲೋ ಜಾನ್ವರಿನೋ ಮುಂದೆ ಡಿಸೆಂಬರ್ ಅಲ್ಲೋ ಜಾನ್ವರಿನೋ ಕಂಪ್ಲೀಟ್ ಆಗಿದ್ದು 10K. ಫೈನಲಿ 5 ಮಂತ್ಸ್ ಆದ್ಮೇಲೆ 20K ಆಗಿದೆ. ಅವನು ಒಬ್ನೇ ನಿಂತ್ಕೊಂಡು ಮಾಡೋ 20K ಅಂತ ಹೇಳಿದ್ದೆ. ಸೊ ತುಂಬಾ ಜನದ ಒಂದು ಪ್ರಶ್ನೆ ಇತ್ತು, ಯಾಕೆ ಸುವೆಲ್ ಜೊತೆ ವಿಡಿಯೋ ಮಾಡ್ತಿಲ್ಲ, ಆಮೇಲೆ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ ತುಂಬಾ ಪ್ರಶ್ನೆ ಇತ್ತು. ರೀಸನ್ ಏನಂದ್ರೆ
ಈಗ ನಾನು ಈಗ ನಂದು 100K ಆಗ್ತಿದೆ, 150K ಆಗ್ತಿದೆ, 200K ಆಗ್ತಿದೆ. ಸೊ ನನ್ ಜೊತೆನೆ ಸುಬೇಲ್ ವರ್ಕ್ ಮಾಡಿದ್ರೆ ಅವ್ನ್ ಹಾರ್ಡ್ ವರ್ಕ್ ಎಲ್ಲೂ ಕಾಣಿಸಲ್ಲ. ಆಲ್ಮೋಸ್ಟ್ ನಾನು ಕೇಳಿರೋ ಪ್ರಕಾರ ತುಂಬಾ ಜನ ಇವನ್ ಮೇಲೆ ಹೇಳಿರೋದೇನಂದ್ರೆ ನೀನು ಸುದೀಪ್ ಇಂದ ಬೆಳೆದಿದ್ದೆ, ನೀನು ಸುದೀಪ್ ಇಂದ ಬೆಳೆದಿರೋದು ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ಅವತ್ತಿಂದಾನೆ ಸ್ಟಿಕ್ ಆನ್ ಅದೇ ಇವನಿಗೆ ಸುಬೇಲ್ಗೆ ಹೇಳ್ಬಿಟ್ಟೆ, ಮಾಡಿದ್ರೆ ನೀನು ಒಬ್ಬನೇ ಮಾಡು, ಸಿಂಗಲ್ ಆಗಿ ಮಾಡು, ಸಿಂಗಲ್ ಆಗೇ ಇದ್ದು 20K ಆಗಲಿ 30K ಆಗಲಿ 50K ಆಗೋವರೆಗೂ ಕೂಡ ಸಿಂಗಲ್ ಆಗಿ ಮಾಡು. ಸೊ ದಟ್ ನೀನ್ ಒಂಚೂರು ನಿನ್ಗೂ ಒಂದು ಪ್ರೌಡ್ ಇರುತ್ತೆ, ಬೇರೆಯವ್ರಿಗೆ ನೀನ್ ಯಾರು ಸಪೋರ್ಟ್ ಇಲ್ದಲೆ ನೀನ್ ಒಬ್ನೇ ಮೇಲ್ ಬಂದಿದ್ದೆ ಅಂತ ಒಂದು ಖುಷಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಷ್ಟ ದಿನ ಸುಬೇಲ್ ಜೊತೆ ವಿಡಿಯೋ ಮಾಡ್ತಿರ್ಲಿಲ್ಲ. ಅಂಡ್ ಇನ್ ಮುಂದೆ ಅವ್ನು ಸಿಂಗಲ್ ಆಗಿ ಮಾಡಿ ಬೆಳೆದ್ರೇನೆ ಅವನಿಗೊಂದು ವ್ಯಾಲ್ಯೂ, ಅವನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಏನಿದೆಯೋ ತುಂಬಾ ಹೈ ಹೋಗುತ್ತೆ ಅಷ್ಟೇ. ಸೊ ಫೈನಲಿ ಇವಾಗ 20K ಕಂಪ್ಲೀಟ್ ಮಾಡಿದಾನೆ ಆಫ್ಟರ್ 5 months. 20K ಕಂಪ್ಲೀಟೆಡ್. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನೆನ್ನೆ 20K ಆಗಿರೋದು ಇವತ್ತು ನೆನ್ನೆಯಿಂದ ಇವತ್ತು 24 hours ಒಳಗಡೆನೆ 3K ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಗ್ರೇಟ್. ಯಾಕಂದ್ರೆ ಅದು ಯೂಶಲಿ ಆಗಲ್ಲ. ಎಲ್ಲೋ ರೇರ್ ಕೇಸಸ್ ಅಲ್ಲಿ ಒಂದೇ ದಿನದಲ್ಲಿ 3,000 ಫಾಲೋವರ್ಸ್ ಆಗೋದು, ದೆನ್ 4,000 ಫಾಲೋವರ್ಸ್ ಆಗೋದು, 5,000 ಫಾಲೋವರ್ಸ್ ಆಗೋದು ರೇರ್. ಅಂಡ್ ಫೈನಲಿ ಆ ಒಂದು ಸಾಧನೆಗೆ ಹೆಜ್ಜೆ ಇಟ್ಟ ನಮ್ಮ ಸುಬೇಲಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ಟಿವಿ ಸಾಕ್ಬಿಡ್ರ 50K ಹೊಡಿರ ಅಂದ್ಬಿಡ್ರ. ಬಂದಿತ್ತು. ಅಯ್ಯೋ ಪಾಪ. ಇದೇ ತರ ಗೈಸ್ ಸುವೇಲ್ ಇದೇ ತರ 20K 30K 50K ಆಗಲಿ 100K ಆಗಲಿ ಅಂತ ನೀವು ಆಶಿಸಿ. ಅಂಡ್ ಕಂಗ್ರಾಟ್ಸ್ ಫಾರ್ ಸುವೇಲ್ ಅಂತ ಕಮೆಂಟ್ ತಿಳಿಸಿ. ಹೊಡೆದಿರೋ ಸ್ಪ್ರೇನ ಎಷ್ಟು ಚೆನ್ನಾಗಿ ಕೂರ್ಸೋರು, 1 2 3. ಆಹಾ ಚಿರು ಸೂಪರ್ ಆಗಿ ಕೂರ್ಸಿದ್ದೆ. ಥ್ಯಾಂಕ್ ಯು ಚಿರು, ಸೂಪರ್ ಆಗಿ ಕೂರ್ಸಿದ್ಯಾ. ಅಷ್ಟೇ ಗೊತ್ತಾರ ನನಗೆ, ಗೊತ್ತಾ ಅಷ್ಟೇ ಗೊತ್ತಾರ. ಗೈಸ್ ಫೈನಲಿ ಡನ್ ವಿತ್ ಸೆಲೆಬ್ರೇಷನ್. ಸುವೇಲ್ ಇವಾಗ ಮದ್ವೆಗೆ ಹೋಗ್ಬೇಕಂತೆ, ಅದಕ್ಕೆ ಓಡ್ತಿದ್ದಾನೆ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಬೇಗ 30K ಆಗಲಿ 40K ಆಗಲಿ 50K ಆಗಲಿ. ಕೊಡು ಮಾಡ್ತೀನಿ. ಒಂದ್ಸಲಿ ಮಾಡ್ಸಲ್ ನೋಡ ಹೆಂಗಿರುತ್ತೆ. ಬಟ್ಟೆ ಮೇಲೆ ಆಗಲ್ಲ. ಅಂಡೆ ಕೈ ತೊಳೆದಿದ್ದೀನಿ. ತ್ಯಾಮ ಆಯ್ತಾ ಕೈ? ಅಯ್ಯೋ ನೋಡಿ ಮಾಡೋಣ. ಬಾಯ್ ಬಾಯ್ ಸುವೇಲ್, ಬಾಯ್. 20K 30K 50K ಹಂಗೆ ಆಗ್ಲಿ. ಥ್ಯಾಂಕ್ ಯು, ಹುಷಾರು, ಬಾಯ್. ಆಗೋಗುತ್ತೆ. ಯಾ ಸೋನ್ ಸೋನ್ ಡನ್. ಬಾಯ್ ಹುಷಾರ್. ಮದ್ವೆಗೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಹೊಡ್ತಿದ್ದಾನೆ. ಶಿವಪುರದಲ್ಲಿ ಕರಡಿ ಅದೇನೋ ಹೇಳ್ತಾರಲ್ಲ, ಅದೇನಮ್ಮ ಅದು? ಅಮ್ಮ ಅದೇನ್ ಮಾದು? ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗ ಓಡ್ಕೊಂಡ್ಬಿಡ್ತಾಳೆ ಹಂಗೆ. ಆಹಾ, ಮಾಡೈತ್. ಸರ್ಚ ಬನ್ನಿ ಸರ್ಚ. ಸೀಟ್ ಬೆಲ್ಟ್ ಹಾಕೊಂಡು ಯಾವತ್ತು ಸೀಟ್ ಬೆಲ್ಟ್ ಇಲ್ದೆ ಕಾರ್ ಓಡಿಸ್ತಾ ನನಗೆ ನಾರ್ಮಲ್ ಅನ್ಕೊಂಡು ಹೋದೆ. ಎಲ್ಲಿಗೆ ಹೋದೆ ಇಲ್ಲ ಅಂಕಲ್, ಬೊಮ್ಸಂದ್ರ ಗಂಟೆ ಹೋಯ್ತು, ಅದೆಲ್ಲೋ ಇಳಿಬೇಕು ಅಂದ್ಬಿಟ್ಟು ಇಲ್ಲಿ ಸೀಟ್ ಬೆಲ್ಟ್ ತೆಗಿತೋಕೆ ನಾನ್ ಹಾಕದ್ ಮರ್ತೋಗ್ಬಿಡ್ತು. ಆಂಟಿ ಸರಿ, ಒಬ್ರು ಹಾಕಿದ್ರೆ ಹಿಡಿತಾ ಇದ್ದಿಲ್ಲ, ಅವಳು ಯಾಕೆ ಹಾಕಿಲ್ಲ? ಅವಳದು ಸೇರಿಸಿ ಹಾಕಿರೋದು, ಒಬ್ರು 250 ಇವ್ನು ಹಾಕೇ ಇಲ್ಲ, ಇವ್ಳು ಬುಜ್ಜಿ 250 ಬಿತ್ತು.
ಆಯ್ತಾಯ್ತಾಯ್ತು ಆಡ್ಬಾರ್ದು. ಅಮ್ಮ ಒಂದ್ ನಿಮಿಷ ರಮ್ಮ ನೋಡಮ್ಮ, ಸೀಟ್ ಬೆಲ್ಟ್ ಇಬ್ರು ಹಾಕಿದ್ರೆ ಇಬ್ರು ಹಾಕ್ಬೇಕು, ಸೀಟ್ ಬೆಲ್ಟ್ ಇಬ್ರು ಹಾಕ್ಬೇಕು ಹಾಕ್ಬೇಕು. ಅವಳು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ. ಒಂದ್ ನಿಮಿಷ ಒಂದ್ ನಿಮಿಷ ಅಮ್ಮ ಇರ ನೀನ್ ನನಗೆ ಹೆಂಗ್ ಹೊಡಿತೀಯ ಅವಳಿಗೆ ಹೊಡಿಬೇಕು, ಅವಳು ಸೀಟ್ ಬೆಲ್ಟ್ ಹಾಕಿಲ್ಲ. ಇಬ್ಬರದು ಸೇರಿಸಿ ಒಬ್ಬರದು 250 ಬಿದ್ದಿದ್ದು. ಹಾ ಹೇಳ್ಬೇಕು. ಬರೀ ತಿನ್ನೋದು ಉಣ್ಣೋದೇ ಪ್ರಜ್ಞೆ ಇತ್ತ ನಿಮ್ಗೆ? 500 ರೂಪಾಯಿ ವೇಸ್ಟ್ ಆಗೋಯ್ತಾ? ಹಾ ಕೊಡ ಹಾ ಅದೇ ಈಗ ಐತೆ ಬನ್ನಿಗೆ. ಇಲ್ಲಿ ಹಿಡಿತಾರಂತ ನಿನ್ಗೆ ನೆನ್ನೆನೂ ಹೇಳಿಲ್ವಾ? ಹೇಳಿದೆ. ನೀನ್ ಏನಂದೆ? ಏನಂದೆ? ನಿನ್ನ ಸರಿ ಇಲ್ಲ, ನಾನೇನಂದೆ? ಹಿಡಿಯಲ್ಲ ಬಿಡು ಅಂತ ಹೇಳಿದೆ. ಕಾಳಿಯಮ್ಮ ಲಿಚ್ಚಿ ಕೇಳಮ್ಮ ನಿಂಗೈತೆ. ಮಕ ಕೊಡ್ತೀನಿ ನಿನಗೆ. ಮಕ ಈಗ ಕೊಟ್ಬಿಡ್ತೀನ. ಹೇಳಿದ್ದು ಕರೆಕ್ಟ್ ಆಯ್ತು. ಡಿ ಎಲ್ ಕೇಳಿದ್ರ ಅವರು? ಡಿ ಎಲ್ ತೋರಿಸ್ತೆ. ಆಮೇಲೆ ಸೀಟ್ ಬೆಲ್ಟ್ ಹಾಕಿರಿಲ್ಲ, ಅದನ್ನ ಕೊಟ್ಟು 500 ರೂಪಾಯಿ ಸರಿ ಹೇಳ್ತೀನಿ ನಾನು. ಆಯ್ತು ಕೈ ಸೀಟ್ ಬೆಲ್ಟ್ ಹಾಕಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಅಮ್ಮ ಬಂದು ಬೈತಾರೆ. ಬೈತಾರಲ್ಲ, ನನ್ ಮಗ ಅಂತಲ್ಲ ಪ್ರತಿಯೊಬ್ರು ಸೀಟ್ ಬೆಲ್ಟ್ ಹಾಕೊಂಡೇ ಹೋಗ್ಬೇಕು.